ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿನ್ನೆ ಒಂದು ದಿನ ನಾನು ರಾಜ್ಯ ರಾಜಕಾರಣದ ಬಗ್ಗೆ ಯಾವುದೇ ವಿಡಿಯೋ ಮಾಡಿರಲಿಲ್ಲ. ಅಷ್ಟರಲ್ಲಾಗಲೇ ಅನೇಕರು ಕಮೆಂಟ್ ಹಾಕಿಬಿಟ್ಟಿದ್ದಾರೆ, ಸರ್ ಬೇರೆ ವಿಚಾರಗಳ ಹಾಗಿರಲಿ, ಮೊದಲು ರಾಜ್ಯ ರಾಜಕಾರಣದ ಬಗ್ಗೆ ತಿಳಿಸಿ ಅಂತ. ಆ ಮಟ್ಟಿಗೆ ರಾಜ್ಯ ರಾಜಕಾರಣ ಕುತೂಹಲದ ಘಟ್ಟವನ್ನು ತಲುಪಿದೆ. ಡಿ.ಕೆ.ಶಿ ಅವರ ಅಗ್ರೆಸಿವ್ ನಿರ್ಧಾರಗಳು ಕಾಂಗ್ರೆಸ್ಸಿಗರಿಗೆ ಬಿಸಿ ತುಪ್ಪ ಆಗಿಬಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಈ ಲೆವೆಲ್ಗೆ ಹೋಗ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಈ ಹಿಂದೆ ಡಿ.ಕೆ.ಶಿ ಪರವಾಗಿ ಒಕ್ಕಲಿಗ ಶಾಸಕರಿದ್ರು, ಈಗ ಒಕ್ಕಲಿಗ ಸಮುದಾಯ ನಿಂತ್ಕೊಂಡಿದೆ. ಜೊತೆಗೆ ಸ್ವಾಮೀಜಿಗಳು ಕೂಡ ಡಿ.ಕೆ.ಶಿ ಪರವಾಗಿ ಓಪನ್ ಆಗಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ದಾರೆ. ಆದಿಚುಂಚನಗಿರಿಯಂಥ ಸಂಸ್ಥಾನದ ಸ್ವಾಮೀಜಿಯವರು ಡಿ.ಕೆ.ಶಿ ಪರವಾಗಿ ಓಪನ್ ಆಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಮಟ್ಟಿನ ಒತ್ತಡಕ್ಕೊಳಗಾಗಬಹುದು ಅಂತ ಯೋಚನೆ ಮಾಡಿ. ಇದಕ್ಕೆ ಕೌಂಟರ್ ಆಗಿ ಸಿದ್ದು ಕೂಡ ಏನು ಸುಮ್ಮನೆ ಇಲ್ಲ. ಸಿದ್ದು ಪರವಾಗಿ ಕುರುಬ ಸಮಾಜ ಮಾತನಾಡ್ತಾ ಇದೆ, ಹಿಂದುಳಿದ ವರ್ಗದವರು ಮಾತನಾಡ್ತಾ ಇದ್ದಾರೆ. ಅಷ್ಟೇ ಏಕೆ, ಕುರುಬ ಸಮಾಜದ ಸ್ವಾಮೀಜಿಯೂ ಕೂಡ ಸಿದ್ದು ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಈಗ ಮಿತ್ರರೇ, ಹೊಸ ಚರ್ಚೆ ಏನು ಕೇಳಿದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸಿದ್ದೇ ಆದರೆ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ 90 ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂತ ಸಿದ್ದು ಬಣದಿಂದ ಒಂದು ಬಾಂಬ್ ಸಿಡಿಸಲಾಗಿದೆ. ಇತ್ತ ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಬಣ ಏನು ಸುಮ್ಮನೆ ಕೂತಿಲ್ಲ. ಡಿ.ಕೆ.ಶಿಗೆ ಮುಖ್ಯಮಂತ್ರಿ ಗಾದಿಯನ್ನು ಬಿಟ್ಟು ಕೊಡದೇ ಇದ್ರೆ 70 ಜನ ಶಾಸಕರು ಹೊರಗೆ ಬರ್ತಾರೆ ಅಂತ ಇವರು ಕೂಡ ಒಂದು ಬಾಂಬ್ ಹಾಕಿದ್ದಾರೆ. ಅಂದರೆ ಪಕ್ಷ ಒಡೆಯುವ ಮಾತಿನ ಹಂತಕ್ಕೆ ಈ ಒಂದು ಹಗ್ಗ ಜಗ್ಗಾಟ ಹೋಗಿ ನಿಂತಿದೆ. ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ಯಾಕೋಸ್ಕರವಾಗಿ ವಿಳಂಬ ಮಾಡ್ತಾ ಇದೆ? ಡಿ.ಕೆ. ಶಿವಕುಮಾರ್ ಅವರಿಗಾದರೂ ಒಂದು ಸಂದೇಶ ಕೊಡಬಹುದು, ಸಿದ್ದರಾಮಯ್ಯನವರಿಗಾದರೂ ಒಂದು ಸಂದೇಶ ಕೊಡಬಹುದು. ಸುಮ್ಮನೆ ಇರಿ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಏನಾದರೂ ಮಾಡಬಹುದಲ್ಲ. ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ಏನೂ ಮಾಡ್ತಾ ಇಲ್ಲ? ಈ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಇದರ ನಡುವೆ ಒಂದು ಸುದ್ದಿ ಬರ್ತಾ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಒಂದು ಸಂಧಾನ ಸೂತ್ರವನ್ನು ರೆಡಿ ಮಾಡಿಟ್ಕೊಂಡಿದೆ. ಡಿ.ಕೆ.ಶಿ ಮತ್ತು ಸಿದ್ದರಾಮಯ್ಯನವರನ್ನ ಕೂರಿಸಿಕೊಂಡು ಈ ಸೂತ್ರದ ಬಗ್ಗೆ ಚರ್ಚಿಸಲಾಗುತ್ತೆ ಅಂತ ಕೆಲ ಮೂಲಗಳು ಹೇಳ್ತಾ ಇದ್ದಾವೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯದ ಮಾಹಿತಿ ಏನು ಕೇಳಿದ್ರೆ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ದೆಹಲಿಗೆ ಪ್ರವಾಸ ಬೆಳೆಸಿದ್ದಾರೆ. ಇವತ್ತು ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಎನ್ನುವಂಥ ಮಾಹಿತಿಗಳಿದ್ದಾವೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ನಡುವೆ ರಾಜ್ಯ ರಾಜಕಾರಣದ ಬಗ್ಗೆ ಮಾತುಕತೆ ನಡೆದಿದೆ ಎನ್ನುವಂಥ ಮಾಹಿತಿಯೂ ಕೂಡ ಇದೆ. ಬಿಹಾರದ ಚುನಾವಣೆಯ ಸೋಲಿನ ಬಗ್ಗೆ ಪರಾಮರ್ಶೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಒಂದು ಸಭೆ ಕರೆಯಲಾಗಿತ್ತು. ಆ ಸಭೆಯ ಬಳಿಕ ಖರ್ಗೆ ರಾಜ್ಯ ರಾಜಕಾರಣದ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಬಹಳ ಸುದೀರ್ಘವಾಗಿ ವಿವರಿಸಿದ್ದಾರೆ. ಸಾಧಕಗಳೇನು, ಬಾಧಕಗಳೇನು, ಡಿ.ಕೆ. ಶಿವಕುಮಾರ್ ಬಗ್ತಾರಾ ಇಲ್ವಾ, ಇದೆಲ್ಲದರ ಬಗ್ಗೆ ಖರ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಮಾಹಿತಿ ದೆಹಲಿಯಿಂದ ಬರ್ತಾ ಇದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಕ್ಕಾಪಟ್ಟೆ ವೀಕ್ ಆಗಿ ಕಾಣ್ತಾ ಇದೆ. ಯಾಕೆ ಗೊತ್ತಾ? ಎರಡು ಮದಗಜಗಳು ಕಾದಾಡ್ತಾ ಇರುವಂಥದ್ದು. ಇಲ್ಲಿ ಯಾರೊಬ್ಬರು ಸುಮ್ಮನಾಗ್ತಾರೆ, ಇವರಿಗೇನೋ ತೇಪ ಹೆಚ್ಚಬಹುದು, ಈ ಲಕ್ಷಣಗಳೇ ಕಾಣ್ತಾ ಇಲ್ಲ. ನೀವೇ ನೋಡಿದಿರಿ ನಿನ್ನೆ ಏನೇನಾಯಿತು ಅಂತ. ಡಿ.ಕೆ. ಶಿವಕುಮಾರ್ ಮೊದಲಿಗೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡ್ತಾರೆ, ಮಾತನ್ನು ಉಳಿಸಿಕೊಳ್ಳುವಂತಹದ್ದೇ ವಿಶ್ವದ ದೊಡ್ಡ ಶಕ್ತಿ ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತ SSLC ಓದುವಂತಹ ಹುಡುಗ ಕೂಡ ಹೇಳ್ತಾನೆ. ಡಿ.ಕೆ. ಶಿವಕುಮಾರ್ ಪೋಸ್ಟಿನ ಹಿಂದಿರುವಂತಹ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದೇ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಆ ಪರಿಯಾಗಿ ನೇರವಾಗಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರನ್ನ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕವಾಗಿ ಅಟ್ಯಾಕ್ ಮಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯ ಏನು ಸುಮ್ಮನೆ ಕೂತಿಲ್ವಲ್ಲ, ಅವರು ಕೂಡ ಕೌಂಟರ್ ಕೊಟ್ಟರು. ಇವತ್ತಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಕೇಳಿದ್ರೆ, ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮುಖಾಮುಖಿ ಆದರು. ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ತೋರಿಸ್ಕೊಂಡಿಲ್ಲ. ಆದರೆ ವೇದಿಕೆಯಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಸರ್ವಜ್ಞನ ವಚನವನ್ನು ಹೇಳುವ ಮೂಲಕ ಸಿದ್ದರಾಮಯ್ಯನವರ ಕಾಲೆಳೆದ್ರು. ಅಂದರೆ ಕೊಟ್ಟ ಭರವಸೆಯನ್ನು ಈಡೇರಿಸಿಕೊಳ್ಳುವಂಥದ್ದು ಎಷ್ಟು ಮುಖ್ಯ ಅನ್ನೋದನ್ನು ಡಿ.ಕೆ. ಶಿವಕುಮಾರ್ ಅವಕಾಶ ಸಿಕ್ಕಾಗಲೆಲ್ಲ ಸಿದ್ದರಾಮಯ್ಯನವರಿಗೆ ನೆನಪು ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ದೆಹಲಿಯಿಂದ ಒಂದು ಸುದ್ದಿ ಬರ್ತಾ ಇದೆ, ಒಂದು ಸಂಧಾನ ಸೂತ್ರವನ್ನು ರೆಡಿ ಮಾಡಲಾಗಿದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರನ್ನೂ ಕರೆಸ್ಕೊಂಡು ಅವರ ಮುಂದೆ ಈ ಸೂತ್ರವನ್ನು ಇಡಲಾಗುತ್ತೆ ಅಂತ. ಅದೇನು ಕೇಳಿದ್ರೆ, ಸದ್ಯಕ್ಕೆ ಸಿದ್ದರಾಮಯ್ಯನವರನ್ನ ಹಾಗೆ ಕಂಟಿನ್ಯೂ ಮಾಡುವಂಥದ್ದು. ಎಲ್ಲಿಯವರೆಗೆ ಅಂತಂದರೆ ಮೇ ತಿಂಗಳಿನವರೆಗೆ. ಅಷ್ಟರಲ್ಲಾಗಲೇ ಸಿದ್ದರಾಮಯ್ಯನವರು ಇನ್ನೊಮ್ಮೆ ಬಜೆಟನ್ನು ಮಂಡಿಸಿರ್ತಾರೆ. ಜೊತೆಗೆ ದೇವರಾಜ್ ಅರಸು ಅವರ ರೆಕಾರ್ಡನ್ನು ಕೂಡ ಮುರಿದಿರ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಸುದೀರ್ಘ ಕಾಲದವರೆಗೆ ಮುಖ್ಯಮಂತ್ರಿ ಆಗಿದ್ದು ದೇವರಾಜ್ ಅರಸು ಮಾತ್ರ. ದೇವರಾಜ್ ಅರಸು ಅವರು 8 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಒಂದು ವೇಳೆ ಸಿದ್ದರಾಮಯ್ಯನವರು ಮೇವರೆಗೆ ಅವಧಿಯನ್ನು ಕಂಪ್ಲೀಟ್ ಮಾಡಿದ್ದೇ ಆದರೆ ದೇವರಾಜ್ ಅರಸು ಅವರ ರೆಕಾರ್ಡನ್ನು ಮುರಿದಂಗಾಗತ್ತೆ. ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಅದೊಂದು ಆಸೆಯೂ ಕೂಡ ಇದೆ. ಅವರ ಬೆಂಬಲಿಗರು ಕೂಡ ಅದನ್ನೇ ಹೇಳ್ತಾ ಇದ್ದಾರಂತೆ, ಸಿದ್ದರಾಮಯ್ಯನವರಿಗೆ ಇಷ್ಟು ಟೈಮ್ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಆ ಅವಕಾಶವನ್ನು ಕೊಡಬೇಕು ಅಂತ. ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಯೋಚನೆ ಮಾಡ್ತಾ ಇದೆ. 17ನೇ ಬಜೆಟನ್ನು ಮಂಡಿಸಿ ಹೊಸ ದಾಖಲೆಯನ್ನು ಸೃಷ್ಟಿಸಿದಂತಾಗತ್ತೆ. ಜೊತೆಗೆ ದೇವರಾಜ್ ಅರಸು ಅವರ ರೆಕಾರ್ಡನ್ನು ಕೂಡ ಓವರ್ಟೇಕ್ ಮಾಡಿದಂತಾಗತ್ತೆ. ಅದಕ್ಕಾಗಿ ಸಿದ್ದರಾಮಯ್ಯನವರಿಗೆ ಮೇವರೆಗೆ ಅವಕಾಶ ಕೊಟ್ಟು ಈಗೇನು 2.5 ವರ್ಷ ಅನ್ನುವಂತಹ ಸೂತ್ರವನ್ನು ರಚಿಸಲಾಗಿತ್ತಲ್ಲ, ಇದನ್ನು 3:2 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರು, 2 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅನ್ನುವ ಸೂತ್ರವನ್ನು ರೆಡಿ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದೆಯಂತೆ.
ಮಿತ್ರರೇ, ಸದ್ಯದ ಪರಿಸ್ಥಿತಿಯಲ್ಲಿ ಮೇ ಆಗಿರಲಿ ಅಥವಾ ಜನವರಿ ಆಗಿರಲಿ, ಸಿದ್ದರಾಮಯ್ಯನವರಿಂದ ರಾಜೀನಾಮೆ ಪಡೆಯುವಂಥದ್ದು ಅಷ್ಟು ಸುಲಭ ಅಲ್ಲ. ಅವರಿಗೆ ಶಾಸಕ ಬಲ ಇದೆ, ಸಮುದಾಯವಾರು ಬಲ ಇದೆ. ಅಂತಹ ಪವರ್ಫುಲ್ ಸಿದ್ದರಾಮಯ್ಯನವರನ್ನು ಇಳಿಸಿದ್ದೇ ಆದರೆ ಸಾಕಷ್ಟು ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಸುಮ್ಮನಾಗಿಸಬೇಕಲ್ಲ. ಸುಮ್ಮನೆ ಅಧಿಕಾರದಿಂದ ಇಳಿದು ಬಿಡಿ, ಮುಖ್ಯಮಂತ್ರಿಗಿರಿಗೆ ರಾಜೀನಾಮೆ ಕೊಡಿ ಅಂತಂದರೆ ಸಿದ್ದರಾಮಯ್ಯನವರು ಕೇಳೋದಿಲ್ಲ. ಅವರನ್ನು ಸಮಾಧಾನ ಪಡಿಸೋದಕ್ಕೋಸ್ಕರವಾಗಿ ಇನ್ನೊಂದು ಸೂತ್ರವನ್ನು ಕೂಡ ರೆಡಿ ಮಾಡಲಾಗಿದೆಯಂತೆ. ಅದೇನು ಕೇಳಿದ್ರೆ, ಸಿದ್ದರಾಮಯ್ಯನವರ ಬಣಕ್ಕೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು. ಸಮುದಾಯವಾರು DCMಗಳನ್ನು ಸೃಷ್ಟಿ ಮಾಡಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಜಮೀರ್ ಅಹಮದ್ ಖಾನ್ ಇವರೆಲ್ಲರಿಗೂ ಕೂಡ DCM ಹುದ್ದೆಯನ್ನು ಕೊಟ್ಟು ಪ್ರಭಾವಿ ಸಚಿವಗಿರಿಯನ್ನು ಕೂಡ ಸಿದ್ದರಾಮಯ್ಯನವರ ಬಣದ ಶಾಸಕರು ಮತ್ತು ನಾಯಕರಿಗೆ ಕೊಡುವಂತಹ ತೀರ್ಮಾನವನ್ನು ಹೈಕಮಾಂಡ್ ಮಾಡಿದೆಯಂತೆ. ಅಂದರೆ DK ಶಿವಕುಮಾರ್ ಬಣಕ್ಕೆ 35% ಆದ್ಯತೆ, ಸಿದ್ದರಾಮಯ್ಯನವರ ಬಣಕ್ಕೆ 65% ಆದ್ಯತೆ. ಈ ರೀತಿಯಾದಂತಹ ಸಂಧಾನ ಸೂತ್ರ ರೆಡಿಯಾಗಿದೆ ಅಂತ ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇದ್ದಾವೆ. ಅಲ್ಲಿಗೆ ಇದೇನಾದರೂ ವರ್ಕೌಟ್ ಆಗಿದ್ದೆ ಆದರೆ ಸಿದ್ದರಾಮಯ್ಯನವರ ಬಣಕ್ಕೆ ಸರ್ಕಾರದಲ್ಲಿ ಹೆಚ್ಚಿನ ಆದ್ಯತೆ ಸಿಗುತ್ತೆ. DK ಶಿವಕುಮಾರ್ ಅವರಿಗೆ ಕೇವಲ ಮುಖ್ಯಮಂತ್ರಿ ಗಾದಿ ಸಿಗುತ್ತೆ. ಮಿತ್ರರೇ, ಈ ಸೂತ್ರಕ್ಕೆ DK ಶಿವಕುಮಾರ್ ಒಪ್ಪಬಹುದೇನೋ? ಯಾಕೆ ಗೊತ್ತಾ? ಒಮ್ಮೆ ಮುಖ್ಯಮಂತ್ರಿ ಗಾದಿ ಸಿಕ್ಕರೆ ಸರಿ, ಮಂತ್ರಿಗಳು ಯಾರು ಬೇಕಾದರಾಗಲಿ ತನ್ನ ಬೆಂಬಲಿಗರಿಗೆ ಎಲ್ಲ ಸಿಗಬೇಕು ಅಂತ DK ಶಿವಕುಮಾರ್ ಹೇಳೋದಿಲ್ಲ. ಯಾಕೆಂದರೆ ನಂತರದಲ್ಲಿ DK ಶಿವಕುಮಾರ್ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ಸದ್ಯಕ್ಕೆ DK ಶಿವಕುಮಾರ್ ಅವರಿಗೆ ಬೇಕಾಗಿರೋದೇನು? ಸುಸೂತ್ರವಾಗಿ ಅಧಿಕಾರ ಹಸ್ತಾಂತರ. ಸಿದ್ದರಾಮಯ್ಯ ಏನು ಮುನಿಸಿಕೊಳ್ಳಬಾರ್ದು, ಪಕ್ಷ ವರ್ಟಿಕಲ್ ಆಗಿ ಸ್ಪ್ಲಿಟ್ ಆಗಬಾರ್ದು, ವೋಟ್ ಬ್ಯಾಂಕ್ ಕೂಡ ಡಿಸ್ಟರ್ಬ್ ಆಗಬಾರ್ದು. ಈ ರೀತಿಯಾಗಿ ಮುಖ್ಯಮಂತ್ರಿ ಗಾದಿ ತನ್ನ ಕೈಗೆ ಬರಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ಅಭಿಲಾಷೆ. ಹೀಗಾಗಿ ಒಂದು ವೇಳೆ ಹೈಕಮಾಂಡ್ ಈ ಸೂತ್ರವನ್ನು ಇಟ್ಟು ಸಿದ್ದರಾಮಯ್ಯನವರನ್ನು ಒಪ್ಪಿಸೋದಕ್ಕೆ ಮುಂದಾಗಿದ್ದೆ ಆದರೆ DK ಶಿವಕುಮಾರ್ ಒಪ್ಕೊಳ್ತಾರೆ. ಆದರೆ ಸಿದ್ದರಾಮಯ್ಯನವರು ಒಪ್ಕೊಳ್ತಾರಾ? ಬಹಳ ಡೌಟ್ ಇದೆ ಮಿತ್ರರೇ. ಯಾಕೆ ಕೇಳಿದ್ರೆ, ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸವನ್ನು ಒಮ್ಮೆ ತೆರೆದು ನೋಡಿದ್ರೆ ಸಿದ್ದರಾಮಯ್ಯನವರು ಅಷ್ಟು ಸುಲಭಕ್ಕೆ ಬಗ್ಗುವಂತಹ ನಾಯಕನೇ ಅಲ್ಲ. ನೀವೇ ನೋಡಿರಬಹುದು, 2018ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಳೆದುಕೊಳ್ತಾರೆ. ಕಾಂಗ್ರೆಸ್ಗೆ ಬಹುಮತ ಬರೋದಿಲ್ಲ. JDS ಮತ್ತು ಕಾಂಗ್ರೆಸ್ ಸೇರಿಕೊಂಡು ಅಧಿಕಾರಕ್ಕೆ ಬರ್ತಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎಂತೆಂಥ ಆಟಗಳನ್ನು ಆಡಿದ್ದಾರೆ. ಸಿದ್ದರಾಮಯ್ಯನವರ ಪ್ರತಿ ನಡೆಗಳು ಕೂಡ ಈಗಲೂ ಚರ್ಚೆ ಆಗುತ್ತೆ. ಅವತ್ತು BJP ಸರ್ಕಾರ ರಚನೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಕಾರಣ. ತನ್ನ ಬೆಂಬಲಿಗರನ್ನು BJP ಕಳಿಸ್ಬಿಟ್ರು ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಈಗಲೂ ಸಹ ಸಿದ್ದರಾಮಯ್ಯನವರ ಬೆಂಬಲಿಗರಿಂದ ಏನೆಲ್ಲ ಮಾತುಗಳು ಬರ್ತಾ ಇದ್ದಾವೆ. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಇಳಿಸಿದ್ದೇ ಆದರೆ 90 ಶಾಸಕರು ರಾಜೀನಾಮೆ ಕೊಡ್ತಾರೆ, ಹಿಂದುಳಿದ ವರ್ಗವೇ ತಿರುಗಿ ಬೀಳುತ್ತೆ, ಹೀಗೆಲ್ಲ ಮಾತುಗಳು ಕೇಳಬರೋದಕ್ಕೆ ಶುರುವಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಜಾಸ್ತಿ ಆಪ್ಷನ್ಗಳಿದ್ದಾವೆ. ಕಾಂಗ್ರೆಸ್ನಿಂದ ಹೊರಬಂದು ಸ್ವತಂತ್ರ ಪಕ್ಷವನ್ನು ಕಟ್ಟಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಆ ಮಟ್ಟಿನ ಕೆಪಾಸಿಟಿಯನ್ನು ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ. ಅವರಿಗೆ ಆ ಮಟ್ಟಿನ ಬೆಂಬಲವೂ ಕೂಡ ಪಕ್ಷದೊಳಗಿದೆ. ಯಾಕೆ ಕೇಳಿದ್ರೆ, ಅಹಿಂದ ರಾಜಕಾರಣ ಮಾಡಿದ ಕಾರಣದಿಂದಾಗಿ ಒಂದು ಪ್ರಬಲ ವೋಟ್ ಬ್ಯಾಂಕ್ ಇದೆಯಲ್ಲ. ಹೀಗಾಗಿ ಶಾಸಕರು ಕೂಡ ನಂಬುತ್ತಾರೆ, ಸಿದ್ದರಾಮಯ್ಯನವರ ಹಿಂದೆ ಹೋದರೆ ನಾಳೆಗೆ ನಾವು ಗೆದ್ದು ಬರಬಹುದು. ರಾಜ್ಯ ರಾಜಕಾರಣದಲ್ಲಿ ಒಂದು ತ್ರಿಶಂಕು ಸ್ಥಿತಿ ಉಂಟಾಗಿದ್ದೆ ಆದರೆ ಸಹಜವಾಗಿ ಸಿದ್ದರಾಮಯ್ಯನವರು ಕಿಂಗೂ ಆಗಬಹುದು, ಕಿಂಗ್ ಮೇಕರ್ ಕೂಡ ಆಗಬಹುದು. ಆ ಸಂದರ್ಭದಲ್ಲಿ ನಮಗೆ ಲಾಭ ಆಗುತ್ತೆ ಅಂತ ಶಾಸಕರು ಲೆಕ್ಕಾಚಾರ ಹಾಕ್ತಾರೆ. ಹೀಗಾಗಿ ಮಿತ್ರರೇ, ಸಿದ್ದರಾಮಯ್ಯನವರು ಈಗಲೂ ಕೂಡ ಸಿಕ್ಕಾಪಟ್ಟೆ ಪವರ್ಫುಲ್ ನಾಯಕ. ಅವರನ್ನು ಅಷ್ಟು ಸುಲಭಕ್ಕೆ ಒಪ್ಪಿಸುವಂತಹದ್ದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಹಳ ಕಷ್ಟದಾಯಕವೇ ಸರಿ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಮೇವರೆಗೂ ಕೂಡ ಮುಂದುವರಿರಿ ಅಂತಂದರೆ ಅದಕ್ಕೆ DK ಶಿವಕುಮಾರ್ ಒಪ್ಪುವಂಥ ಸಾಧ್ಯತೆಯೂ ಕೂಡ ಕಡಿಮೆ ಇದೆ. ಯಾಕೆ ಗೊತ್ತಾ? DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನ ಬಗ್ಗೆ 3 ಕಾಸಿನ ನಂಬಿಕೆ ಇಲ್ಲ. ಈ ಹಿಂದೆಯೂ ಕೂಡ DK ಶಿವಕುಮಾರ್ ಒದೆ ತಿಂದಿದ್ದಾರೆ. ಈಗೇನವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರಲ್ಲ, ಅದನ್ನೆಲ್ಲ ಏನು ಸುಮ್ಮನೆ ಹಾಕ್ತಾ ಇಲ್ಲ. ನಿಮಗೆ ನೆನಪಿರಬಹುದು ಮಿತ್ರರೇ, 2016ರಲ್ಲೇ DK ಶಿವಕುಮಾರ್ KPCC ಅಧ್ಯಕ್ಷರಾಗಬೇಕಾಗಿತ್ತು. ಸೋನಿಯಾ ಗಾಂಧಿ ಬಳಿಯಲ್ಲಿ ಹೋಗಿ DK ಶಿವಕುಮಾರ್ ಎಲ್ಲ ವಿಧವಾಗಿಯೂ ಚರ್ಚೆ ಮಾಡಿಕೊಂಡು ಫೈನಲ್ ಮಾಡ್ಕೊಂಡು ಬಂದಿದ್ರು. ಆದರೆ ಅವರು ಬೆಂಗಳೂರಿಗೆ ಬರ್ತಿದ್ದ ಹಾಗೆ ನಂತರ ಅವರೊಂದು ಅಮೆರಿಕ ಪ್ರವಾಸವನ್ನು ಕೈಗೊಳ್ತಾರೆ. ಅಮೆರಿಕದಿಂದ ಬಂದ ಬಳಿಕ ಅಧಿಕೃತವಾಗಿ ಘೋಷಣೆ ಆಗತ್ತೆ, DK ಶಿವಕುಮಾರ್ KPCC ಅಧ್ಯಕ್ಷರಾಗೇ ಬಿಟ್ರು ಅಂತ ಚರ್ಚೆ ಆಗ್ತಾ ಇತ್ತು. ಆದರೆ DK ಅಮೆರಿಕಾಗೆ ಹೋಗಿ ವಾಪಸ್ ಬರುವ ವೇಳೆಗೆ ಸಿದ್ದರಾಮಯ್ಯ ಇಲ್ಲಿ ಇಡೀ ಗೇಮನ್ನೇ ಚೇಂಜ್ ಮಾಡಿದ್ರು. ತನ್ನ ಆಪ್ತನಾಗಿರುವಂಥ ದಿನೇಶ್ ಗುಂಡೂರಾವ್ ಅವರನ್ನ KPCC ಅಧ್ಯಕ್ಷ ಗಾದಿಗೆ ತಂದು ಕೂರಿಸಿದ್ರು. DK ಶಿವಕುಮಾರ್ 2ನೇ ಶಕ್ತಿ ಕೇಂದ್ರ ಆಗದಂತೆ ಸಿದ್ದರಾಮಯ್ಯನವರು ನೋಡಿಕೊಂಡ್ರು. ಹಾಗೆ 2023ರಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಏನು ಭರವಸೆ ಕೊಟ್ಟಿದ್ರು? 2.5 ವರ್ಷ ಆದ ಬಳಿಕ ನಾನು ಅಧಿಕಾರವನ್ನು ಬಿಟ್ಟು ಕೊಡ್ತೀನಿ, ಯಾವುದೇ ತಕರಾರನ್ನು ಮಾಡದೆ DK ಶಿವಕುಮಾರ್ ಅವರಿಗೆ ಅಧಿಕಾರ ವಹಿಸಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಂತೆ. ಆದರೆ ಸಿದ್ದರಾಮಯ್ಯನವರು ಈಗ ಯಾವ ಮಟ್ಟಿಗೆ ಪ್ರತಿರೋಧವನ್ನು ತೋರ್ತಾ ಇದ್ದಾರೆ. ಅಧಿಕಾರವನ್ನು ಬಿಟ್ಟು ಕೊಡೋದಿಲ್ಲ, ನಾನೇ 5 ವರ್ಷ CM, ಮುಂದಿನ ಬಜೆಟನ್ನು ನಾನೇ ಮಂಡಿಸ್ತೀನಿ, ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಪಟ್ಟು ಕೂಡ ಹಾಕಿದ್ದಾರೆ. ಹೀಗಾಗಿ DK ಶಿವಕುಮಾರ್ಗೆ ಅನಿಸ್ತಾ ಇದೆ, ಒಂದು ವೇಳೆ ಈಗ ಹೀಟ್ ಕ್ರಿಯೇಟ್ ಆಗಿದೆಯಲ್ಲ, ಈ ಸನ್ನಿವೇಶ
ಪಕ್ಷವನ್ನು ಬಿಟ್ಟಿದ್ದೆ ಆದರೆ ನನಗೆ ಮುಂದೆ CM ಆಗುವಂಥದ್ದು ಕಷ್ಟ ಇದೆ, ಸಿದ್ದರಾಮಯ್ಯನವರು ಮತ್ತೆ ಆಟ ಕೆಡಿಸ್ತಾರೆ ಎನ್ನುವಂಥದ್ದು DK ಶಿವಕುಮಾರ್ ಅವರ ಲೆಕ್ಕಾಚಾರ. ಅದೂ ಅಲ್ಲದೆ ಮಿತ್ರರೇ, ಸಿದ್ದರಾಮಯ್ಯನವರು 2026ರ ಬಜೆಟನ್ನು ಮಂಡಿಸಿದ್ರು ಅಂತ ಅಂದುಕೊಳ್ಳಿ. ಮತ್ತೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಸಾಧಿಸುವಂಥದ್ದೇನಿದೆ? ಯಾಕೆ ಅಂತಂದರೆ 2028ಕ್ಕೆ ಚುನಾವಣೆ ಇದೆ. DK ಶಿವಕುಮಾರ್ಗೆ ಸಿಗುವಂಥದ್ದು 2027ರ ಬಜೆಟ್ ಮಾತ್ರ. ಕೇವಲ ಒಂದು ಬಜೆಟನ್ನು ಮಂಡಿಸಿ ರಾಜ್ಯದಲ್ಲಿ ಪ್ರಬಲ ನಾಯಕನಾಗುವಂಥದ್ದು, ಒಂದು ಚಾಪು ಮೂಡಿಸಿ 2028ರಲ್ಲಿ ಚುನಾವಣೆಯನ್ನು ಎದುರಿಸುವಂಥದ್ದು DK ಶಿವಕುಮಾರ್ ಅವರಿಗೆ ಸವಾಲಿನ ಕೆಲಸ ಆಗುತ್ತೆ. ಹೀಗಾಗಿ ಕನಿಷ್ಠ ಪಕ್ಷ 2 ಬಜೆಟನ್ನು ಮಂಡಿಸಿ 28ರಲ್ಲಿ ಒಂದು ಚುನಾವಣಾ ಬಜೆಟನ್ನು ಮಂಡಿಸಿ ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಮತ್ತೆ ಅಧಿಕಾರಕ್ಕೆ ಬರುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಹುದು. ಅದನ್ನು ಬಿಟ್ಟು ಕೊನೆಯಲ್ಲಿ ಒಂದು 20 ತಿಂಗಳು ಮುಖ್ಯಮಂತ್ರಿ ಆದರೆ ಏನೂ ಲಾಭ ಇಲ್ಲ ಅಂತ DK ಶಿವಕುಮಾರ್ಗೆ ಅನಿಸ್ತಾ ಇದೆ. ಹೀಗಾಗಿ ದೆಹಲಿಯಲ್ಲಿ ಯಾವ ಸಂಧಾನ ಸೂತ್ರ ವರ್ಕೌಟ್ ಆಗುತ್ತೆ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಮಾತಿಗೆ ಯಾರು ಬೆಲೆ ಕೊಡ್ತಾರೆ ಎನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಮಿತ್ರರೇ, ಬಹಳ ಆಪ್ತ ಮೂಲದ ಮಾಹಿತಿಯ ಪ್ರಕಾರ ಒಂದು ವೇಳೆ DK ಶಿವಕುಮಾರ್ ಅವರನ್ನು ಸುಮ್ಮನಾಗಿಸುವಂತಹ ಪ್ರಯತ್ನ ಮಾಡಿದ್ದೇ ಆದರೆ DK ಶಿವಕುಮಾರ್ ಪಕ್ಷದಲ್ಲಿ ಮುಂದುವರಿಯುವಂತಹ ಸಾಧ್ಯತೆಗಳು ಬಹಳ ಕ್ಷೀಣಿಸಿದೆ. ಅಂದರೆ ಈ ತಕ್ಷಣಕ್ಕೆ ಹೊರ ಬರ್ತಾರೆ ಅಂತಲ್ಲ, ರೆಬಲ್ ಆಗಿ ಗುರುತಿಸಿಕೊಂಡು ಮುಂದೆ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆಗಳಿದಾವೆ ಅಂತ ಅವರ ಆಪ್ತ ಮೂಲಗಳೇ ಹೇಳ್ತಾ ಇದ್ದಾವೆ. ಅಂದರೆ DK ಶಿವಕುಮಾರ್ ಅದಕ್ಕೂ ಕೂಡ ಮಾನಸಿಕವಾಗಿ ಸಿದ್ಧರಾಗಿದ್ದಾರಂತೆ. ಅಂದ್ರೆ ಒಟ್ನಲ್ಲಿ ಅವರು ಮುಖ್ಯಮಂತ್ರಿ ಆಗಲೇಬೇಕು. ಒಂದು ವೇಳೆ ಕಾಂಗ್ರೆಸ್ ಏನಾದರೂ ರಾಜಸ್ಥಾನದಲ್ಲಿ ಒಂದು ತಂತ್ರವನ್ನು ಮಾಡ್ತಲ್ಲ, ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಬಹಳ ಸುದೀರ್ಘವಾಗಿ ತಿಕ್ಕಾಟ ಆಯಿತು. ಕಾಂಗ್ರೆಸ್ನ ಹೈಕಮಾಂಡ್ ಏನು ಮಾಡ್ತು? ತೇಪೆ ಹಚ್ಚಿ 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 ಹಾಗೋ ಹೀಗೋ ಸರ್ಕಾರವನ್ನು ಮುಗಿಸುವಂತೆ ನೋಡ್ಕೊಳ್ತು. ಅಶೋಕ್ ಗೆಹ್ಲೋಟ್ ಕೂಡ ಪಕ್ಷ ಬಿಟ್ಟು ಹೋಗಿಲ್ಲ, ಅವರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆದರು. ಸಚಿನ್ ಪೈಲಟ್ ಕೂಡ ಪಕ್ಷದಲ್ಲೇ ಉಳಿದುಕೊಂಡು ಒಂದು ರೀತಿಯಲ್ಲಿ ವಿಪಕ್ಷ ನಾಯಕರಂತೆ ಇದ್ದರು. ಆ ರೀತಿಯ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡೋದಕ್ಕೆ ಯತ್ನ ಮಾಡಿದ್ದೇ ಆದರೆ DK ಶಿವಕುಮಾರ್ ಪಕ್ಷದಲ್ಲಿ ಖಂಡಿತವಾಗ್ಲೂ ಕಂಟಿನ್ಯೂ ಆಗೋದಿಲ್ಲ. ಅದೇ ಪಂಜಾಬ್ನಲ್ಲಿ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ಗೆ ಕಾಂಗ್ರೆಸ್ ಮಾಡ್ತಲ್ಲ, ಈ ತಕ್ಷಣಕ್ಕೆ ರಾಜೀನಾಮೆ ಕೊಡಿ, ನಾವು ಚೆನ್ನಿಯನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ. ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ರಾಜೀನಾಮೆಯನ್ನು ಪಡೆಯೋದಕ್ಕೆ ಮುಂದಾಗಿದ್ದೇ ಆದರೆ ಸಿದ್ದರಾಮಯ್ಯನವರು ಕರ್ನಾಟಕದ ಅಮರೀಂದರ್ ಸಿಂಗ್ ಆದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಅನೇಕ ರಾಜಕೀಯ ಪಂಡಿತರೇ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೀಗೆ ಆಗುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಇದೇ ಫಾರ್ಮುಲಾವನ್ನು ಅಪ್ಲೈ ಮಾಡುತ್ತೆ ಅಂತ ಈಗಲೇ ಏನೂ ಶರ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಕರ್ನಾಟಕದ ರಾಜ್ಯ ರಾಜಕಾರಣ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.